ನಾನು ಮುಖ್ಯಮಂತ್ರಿ ಪ್ರಯತ್ನ ಮಾಡಿದ್ರೆ ಈಗೇನಿಲ್ಲ ಅಂತ ಹೇಳಿದಾರೆ. ಈಗೇನಿಲ್ಲ, ಏನಿದ್ರು ಸಿದ್ದರಾಮಯ್ಯ ಹಿಡ್ಕೊಂಡು ಹೋಗುವಂಥವ್ರು. ಸಿದ್ದರಾಮಯ್ಯ ನಾಳೆ ಏನಾದರೂ ಇವರು CM ಆದರೂ ಆಗುವಂಥ ಪ್ರಸಂಗ ಬಂದರೂ ಸಹಿತ ಸಿದ್ದರಾಮಯ್ಯರ ಆಶೀರ್ವಾದದ ಮೇಲೆ ನಿಶ್ಚಿತ ಇರ್ತದೆ ಅಷ್ಟೇ ಸತ್ಯದ. ಕಾಂಗ್ರೆಸ್ನಿಂದ ಬಟ್ ಕಾಂಗ್ರೆಸ್ನಿಂದ ಆಲ್ರೆಡಿ ಸಿದ್ದರಾಮಯ್ಯನವರು ರಿಟೈರ್ಮೆಂಟ್ ತೊಗೊಂಡೇ ಇರ್ತಾರಲ್ವಾ? ಅದೇ ರಿಟೈರ್ಮೆಂಟ್ ಆದ್ಮೇಲೆ ಯಾರು ಆ ಸಂದರ್ಭದಲ್ಲಿ ಇವ್ರನ್ನ ಎತ್ತಿ ನಿಲ್ಲಿಸ್ತಾ ಇದ್ದಾರೆ. ಸತೀಶ್ ಅವರು ಒಂದು ಅಧ್ಯಕ್ಷರನ್ನ ಮಾಡ್ತಾರೆ, ಇಲ್ಲಾಂದ್ರೆ CM ಮಾಡ್ತಾರೆ. CM ಆಗೋ ಸಾಧ್ಯತೆ ಭಾಳ ಕಡಿಮೆ. ಯಾಕಂತಂದ್ರೆ ಇನ್ನೂ ಪರಮೇಶ್ವರ್ ಅವರು ಇದ್ದಾರೆ. ಅವರು ಇಲ್ಲಿವರೆಗೆ ಅತ್ಯಂತ ದಲಿತ ಸಮುದಾಯದಿಂದ ಯಾರೂ CM ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದು ಕರ್ನಾಟಕದಲ್ಲಿ ಮಾಡ್ಬೋದೇನೋ. ಅವ್ರಿಗೆ ಹೆಚ್ಚು ಒಪ್ಸೋದು ಇವ್ರಿಗಿಂತಲೂ, ಯಾರ್ಗಿಂತ ಸತೀಶ್ ಅವ್ರಿಗಿಂತಲೂ. ಸೊ ಸರ್, ಅದೇ ಏನಪ್ಪ ಅಂತಂತಂದರೆ CM ಪೈಪೋಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಏನಂತೀರ ನೀವು, BDCC ಎಲೆಕ್ಷನ್ ಆಗಲಿ KB ಎಲೆಕ್ಷನ್ ಆಗಲಿ ಹುಕ್ಕೇರಿದು, ಈ ಒಂದು ಎಲೆಕ್ಷನ್ನಿಂದ ಒಂದು ಸ್ವಲ್ಪ ಏನಾದರೂ ದೂರ ಆದ್ರಾ ಅಂತ? ಇಲ್ಲ, ಅದೇನಿಲ್ಲ. ಅವರು ತಮ್ಮ ಶಕ್ತಿಯಲ್ಲಿ ವೃದ್ಧಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಬೆಳಗಾವಿಯಲ್ಲಿ ನಾನಪ್ಪ ಅನಾಭಿಷಕ್ತ ಇನ್ನೊಬ್ಬರಿಲ್ಲ ಅನ್ನೋದು ತೋರಿಸ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಬಟ್ ಅದರಲ್ಲಿ ಹುಕ್ಕೇರಿದು ಆಲ್ರೆಡಿ ಒಂದು ಇದನ್ನು ಬಿತ್ತಲ್ಲ, ಇರ್ಬೋದು ಏನೋ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ತದೆ ನೋಡಬೇಕು. ಕಾಂಗ್ರೆಸ್ನಲ್ಲ, ಯಾಕಪ್ಪ ಅಂದ್ರೆ ಹೌದು ಅಲ್ಲಿ ಹುಕ್ಕೇರಿಯಲ್ಲಿ ಸೋತಿರ್ಬೋದು. ಬಟ್ ಆದರೆ ಈಗ ಟೋಟಲ್ ಆಗಿ ಇದರಲ್ಲಿ DCC ಬ್ಯಾಂಕಿನ ಚುನಾವಣೆಯಲ್ಲಿ ಅವ್ರು ತಮ್ಮ ಒಂದು ಏನಪ್ಪ ಅಂದ್ರೆ ಶಕ್ತಿ ಎಷ್ಟು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಯಾವುದೇ ರೀತಿಯಿಂದ ಇರಲಿ. ಮತ್ತು ಇವತ್ತು ರಾಜಕಾರಣದ ಏನಪ್ಪ ಅಂದ್ರೆ ಹಣಬಲ, ತೋಳ್ಬಲ ಇವೆಲ್ಲ ಸಾಮಾನ್ಯ. ಜಾತಿ ಬಲ ಅಂತೂ ಜಾತಿ ಬಲ ಕೂಡ ಈ ಒಂದು ಎಲೆಕ್ಷನ್ ಅಲ್ಲಿ ನಾವು ಯಾರು ಎಲ್ಲರೂ ಸಮಾನ ವಿಷಯ. ಅಂಡರ್ ದ ಟೇಬಲ್ ಏನಿತ್ತು ಎಲ್ಲ ಆಫ್ ದ ಟೇಬಲ್ ಅವರಾಯ್ತು ಎಲ್ಲರೂ ಅದೇ ಇರೋದ್ರಿಂದ ಯಾರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಆ ಒಂದು ರಾಜಕೀಯದಲ್ಲಿ ಇವರು ಮಾಹಿರ್ ಅದಾರ, ಒಂದು ಹಂತಕ್ಕೆ ಬಂದಾರ. ಮತ್ತು ನಾಳೆ ಹಂತ 2022 ಬಂದಾಗ ಸಿದ್ದರಾಮಯ್ಯರಿಗೆ ಇವ್ರ ಮೇಲೆ ಸ್ವಲ್ಪ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾಕಂದ್ರೆ ಅವರು ಏನಾದರೂ ಇವತ್ತು ನಾಯಕರಾಗಿ ಉಳಿದಿದ್ರೆ ಅದಕ್ಕೆ ಸತೀಶ್ ಅವರ ಒಂದು ಬೆಂಬಲ, ಹಣದ ಬೆಂಬಲ, ಅಹಿಂದ ಸಂಘಟನೆಗೆ ಒಟ್ಟಂಥದ್ದು ಭಾಳ ಇಲ್ಲಿ ನೆನಪಿಡ್ಬೇಕಾಗ್ತದೆ. ಒಟ್ಟಾರೆಯಾಗಿ ಬೆಳೆದು ನಿಂತಿದ್ದಾರೆ. ಕೆಲವು ಸರಿಯೋ ತಪ್ಪು ಆ ವಿಷಯ ಬೇರೆ. ಬಟ್ ಇವತ್ತೊಬ್ಬ ನಾಯಕರಾಗಿದ್ದಾರೆ ಉತ್ತರ ಕನ್ನಡದಲ್ಲೇ ಅಂತನೂ ಸತ್ಯದ. ಸೊ ಸತೀಶ್ ಜಾರಕಿಹೊಳಿ ಅವರು ಇವಾಗಿನ ಒಂದು ಪೈಪೋಟಿಯಲ್ಲಿ ಏನಿಲ್ಲ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಸಿದ್ದರಾಮಯ್ಯ ಆದರೆ ಚಾನ್ಸ್ ಸಿಕ್ಕರೆ ಬಿಡೋದಿಲ್ಲ. ಚಾನ್ಸ್ ಸಿಕ್ಕರೆ ಯಾರೂ ಬಿಡೋದಿಲ್ಲ. ನನಗೆ ಸಿಕ್ಕರೆ ನಾನು ಹೋಗೋದಿಲ್ಲ, ಅವ್ರು ಸಿಕ್ಕರೆ ಅವರು ಹೋಗೋದಿಲ್ಲ. ಅದು ಚಾನ್ಸ್ ಸಿಗ್ಬೇಕಲ್ಲ, ಚಾನ್ಸ್ ಸಿಗುವ ನಾವು ಮಾಡ್ಕೋಬೇಕಾಗ್ತದೆ. ಯಾರು ನೋಡ್ರಿ ಯಾರಿಗಾರು ಚಾನ್ಸು ಮಾಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ಹಿಂದೆ ಬಿದ್ರ ಸತೀಶ್ ಜಾರಕಿಹೊಳಿ ಅವರು ಅಂತ ಆಗಿರ್ಬೋದು. ಸ್ವಲ್ಪ ಅಲ್ಲಿ ಹುಕ್ಕೇರಿ ಹೊಡೆತ ಅನ್ನಿಸ್ತದೆ, ಆಗಿಲ್ಲ ಅಂತಲ್ಲ. ಆದರೆ ಮಾತ್ರ ರಿಗೇನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಪ್ಯಾರಡೈಸ್ ಅಲ್ಲಿ ಲಾಸ್ಟ್ ಆಗಿತ್ತು. ಸೋತವ್ರೆ, DK ಸುರೇಶ್ ಅವರು ಕೂಡ ಸೋತವ್ರು. ಎಲ್ಲರೂ ಸೋತಿರ್ತಾರೆ, ಪ್ರಶ್ನೆ ಇಲ್ಲ. ಸೋಲು ಗೆಲುವು ಅದು ರಾಜಕೀಯದ ಒಂದು ಹಂಗ. ಮತ್ತು ಅದು ಒಂದು ಸಣ್ಣ ಸೋಲತ್ತ ಅನ್ಬೋದು. ಬಟ್ ಸಣ್ಣ ಸೋಲ ಈಗ ಸಣ್ಣ ನಾಗರಾವ್ ಕಡಿದ್ರು ನಾಗರಾವ್ ಕಡೆ ಜೀವ ಹೋಗೋದನ್ನ, ದೊಡ್ಡದು ಕಡಿದ್ರು ಹೋಗೋದನ್ನ. ಇದರರ್ಥ ಏನಪ್ಪ ಅಂತಂದ್ರೆ ಪೆಟ್ಟು ಬೀಳೋದಿಲ್ಲ, ಇಲ್ಲ ಅಂತಲ್ಲ. ಆದರೂ ಮತ್ತೆ ರಿಗೇನ್ ಮಾಡ್ಕೊಂಡಿದ್ದಾರೆ. ಪ್ಯಾರಡೈಸ್ ಲಾಸ್ಟ್ ಮಾಡ್ಕೊಂಡಿದ್ರು. ಈ ಪ್ಯಾರಡೈಸ್ ಮಿಲ್ಟನ್ ಗತೆ ರಿಗೇನ್ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿವರೆಗೆ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಒಂದು ಸುದೀರ್ಘವಾದಂತಹ ಒಳ್ಳೆ ಚರ್ಚೆ ಆಯಿತು. ಅಂದರೆ ಕಾಂಗ್ರೆಸ್ ಅವನತಿಗೆ ನಿಜಕ್ಕೂ ಕಾಂಗ್ರೆಸ್ಸಿಗರೇ ಕಾರಣ ಅಂತ ಹೇಳಿ ಒಂದು ನಿಷ್ಕರ್ಷದಲ್ಲಿ ನಾವು ಬಂದ್ವಿ. ಯಾಕೆ ಈ ಮಾತಪ್ಪ ಅಂತಂತಂದರೆ RSSದು ಏನೇ ಆಗಲಿ ಏನೇ ಬಿಡಲಿ, ಇಟ್ಸ್ ಅ ಪಾರ್ಟ್. ಅದೊಂದು ಲೀಗಲ್ ಪಾರ್ಟ್ ಐತೆ, ಅದು ಕೂಡ ನಡೀತಾ ಐತೆ, ಇದು ಕೂಡ ನಡೀತಾ ಇದೆ. ಬಟ್ ಎಕ್ಸಾಕ್ಟಾಗಿ ಹೇಳ್ಬೇಕಪ್ಪ ಅಂತಂತಂದರೆ ಕಾಂಗ್ರೆಸ್ ಪತನಕ್ಕೆ ಕಾಂಗ್ರೆಸ್ಸಿಗರ ಕೈವಾಡನೇ ಕಾರಣ ಅನ್ನುವಂತಹ ಒಂದು ನಿಷ್ಕರ್ಷ ಬಂದೈತೆ. ಮತ್ತು ಇದರಲ್ಲಿ ಏನಂತೀರ ನೀವು, CM ಸಿದ್ದರಾಮಯ್ಯನವರು CM ಪದವಿಯಿಂದ ಕೆಳಗಿಳಿದ್ಬಿಟ್ರೆ ಯಾರು CM ಕುರ್ಚಿಗೆ ಅರ್ಹರು ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಬಂದವು. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.